ಓಕೆ, ರೆಡ್ ಇಂಜಿನ್ಗೆ ಎಲ್ಲರಿಗೂ ನಮಸ್ಕಾರ. ಇದು ಮಯೂರ ಹೋಟೆಲ್, ಮಯೂರ ಇಂಟರ್ನ್ಯಾಷನಲ್ ಅಂತ ಇದೆ ನಮ್ಮ ಕಾರ್ಕಳ ನಿಯರ್. ಅಲ್ಲಿ ನಮ್ಮ EV ವೆಹಿಕಲ್ನ ಚಾರ್ಜಿಗೆ ಹಾಕಕ್ಕೆ ಬಂದಾಗ ಒಂದಷ್ಟು ಸಮಸ್ಯೆಗಳು ಎದುರಾಯಿತು. ಅಲ್ಲಿ ಏನಿದೆ ಅಂತಂದರೆ ಚಾರ್ಜ್ ಮೋಡ್ ಅಂತ ಹೇಳ್ಬಿಟ್ಟು ಪವರ್ ಟು ಪೀಪಲ್ ಅಂತ ಹೇಳ್ಬಿಟ್ಟು ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು. ಏನು ಆ ಸಮಸ್ಯೆ ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಇದೆ ಸೇಮ್. ಇದರಲ್ಲಿ ನೀವು ಸ್ಕ್ಯಾನ್ ಮಾಡಿದರೆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆನಂತರ ಅದಕ್ಕೆ ವ್ಯಾಲೆಟ್ ಅಂತ ಇರುತ್ತಲ್ಲ, ವ್ಯಾಲೆಟಲ್ಲಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದ ನಂತರ ನಿಮಗೆ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಗನ್ ಏನು ಕೈಗೆ ಬರಬೇಕಿತ್ತು ಅದು ಬರಲಿಲ್ಲ. ಈ ಗನ್ ನೋಡಿ, ಇಲ್ಲಿ ಈ ಚಾರ್ಜರ್ ಗನ್ ಇದೆಯಲ್ವಾ, ಅದು ಬರಬೇಕಿತ್ತು, ನನ್ನ ಕೈಲಿ ಬರಲೇ ಇಲ್ಲ. ತುಂಬ ಹೊತ್ತು ಟ್ರೈ ಮಾಡಿದ್ವಿ. ಆಮೇಲೆ ಇಲ್ಲೆಲ್ಲ ಒಂದು ಬಟನ್ ಎಲ್ಲ ಇತ್ತು, ಅದನ್ನೆಲ್ಲ ಒತ್ತಿದ್ವಿ, ಬರಲಿಲ್ಲ. ಇಲ್ಲಿ ಕಾಣಿಸುತ್ತೆ ಒಳಗಡೆ, ಈ ಬಟನ್ನ ಪ್ರೆಸ್ ಮಾಡಿದ್ವಿ, ಬರಲಿಲ್ಲ. ತುಂಬ ಹೊತ್ತಾದಮೇಲೆ ನಂತರ ಅವರ ಒಂದು ಹೆಲ್ಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ವಿ. ಅಲ್ಲಿ ಅವರಿಗೆ ಫೋನ್ ಮಾಡಿದ ನಂತರ ಅವ್ರಿಗೂ ಅಷ್ಟೊಂದು ಐಡಿಯಾ ಬರಲಿಲ್ಲ. ತುಂಬ ಎಲ್ಲ ಇದು ಮಾಡಿದರು. ಆಮೇಲೆ ನೋಡಿ, ಅಲ್ಲಿ ಒಂದು ಬಟನ್ ಇದೆ, ಒತ್ತಿ ನೋಡಿ ಅಂತ ಅಂದರು. ನಾನು ಅದಾದಮೇಲೆ ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಆದರೂ ಒಂದು ಸರಿ ಅವ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಟ್ರೈ ಮಾಡಿದೆ. ನಿಮಗೆ ಸಾಧಾರಣವಾಗಿ ಗನ್ನನ್ನು ಈ ಥರ ಎಳಿಬೇಕಾದ್ರೆ ಬರೋದಿಲ್ಲ ಅದು ನಿಮಗೆ. ಸಾಧಾರಣವಾಗಿ ನಾವು ಅಂದ್ಕೊಂಡ್ವಿ ಅದು ಇಲ್ಲಿ ಪ್ರೊಸೆಸ್ ಆಗಲಿಲ್ಲ, ಆ ಕಾರಣದಿಂದ ಅದು ಓಪನ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ತುಂಬ ನೋಡಿ, ಗನ್ನನ್ನು ನೀವು ಎಷ್ಟೇ ಹೇಳಿದ್ರೂ ಬರೋದಿಲ್ಲ. ಈ ಥರ ಕಂಡೀಷನ್ಗಳು ನಮಗೆ ಜನರಲಾಗಿ ಮಾಲ್ಗಳಲ್ಲೆಲ್ಲ ಹೋದಾಗ ಸೀದಾ ಹೋಗಿ ಗನ್ನನ್ನು ಪುಲ್ ಮಾಡಿಬಿಡ್ತೀವಿ. ಈ ಥರ ಎಳೆದಾಗ ಸೀದಾ ಬಂದುಬಿಡುತ್ತೆ ಕೈಯಲ್ಲಿ. ಬಟ್ ಇದು ಬರ್ತಾ ಇಲ್ಲ ನೋಡಿ. ಈ EVಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ದೀವಿ ನಾವು. ಹೊಸದಾಗಿ ಯಾರ್ಯಾರು EV ತೊಗೊಂಡಿರ್ತೀವಿ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಇಂಥ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ನಿಮ್ಮ EV ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಹೋದಾಗ ಈ ಹೊಸ ಈ ಚಾರ್ಜ್ ಮೋಡ್ ಅನ್ನೋದು ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ತುಂಬ ಏನೂ ಗೊತ್ತಾಗಲಿಲ್ಲ ಹೇಗೆ ಏನು ಅಂತ ಹೇಳ್ಬಿಟ್ಟು. ಏನು ಓದಿದ್ರು, ಏನು ಕಲ್ತಿದ್ರು, ನಿಜವಾಗ್ಲೂ ಹೇಳ್ತೀನಿ, ಒಂದು ಕಡೆ ಹೋದಾಗ ನಮಗೆ ಕೆಲವೆಲ್ಲ ವಿಷಯಗಳು ಗೊತ್ತೇ ಆಗಲ್ಲ. ಈ ಟೆಕ್ನಿಕಲ್ ವಿಷಯಗಳು ಅಂದಾಗ ಸ್ವಲ್ಪ ತಲೆ ಕೆಟ್ಟೋಗುತ್ತೆ. ಅದರಲ್ಲೂ ನಾವೆಲ್ಲ ಒಂದು ಸ್ವಲ್ಪ ಓಡಾಡೋರು, ರೆಗ್ಯುಲರ್ ಓಡಾಡ್ತಾ ಇರ್ತೀವಿ. ಆ ಕಾರಣದಿಂದಾಗಿ ನಮಗೆ ಇದು ಹೀಗಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ಈ ಥರ ತಗೊಂಡಾಗ ಸ್ವಲ್ಪ ಸಮಸ್ಯೆಗಳು ಆಗ್ಬೋದು. ಅವ್ರಿಗೋಸ್ಕರ ಈ ಒಂದು ಮೆಥಡ್ನ ಮತ್ತೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಒಳಗಡೆ ಈ ಥರ ನೋಡಿದಾಗ ಇಲ್ಲಿ ಒಂದು ಬಟನ್ ಇರುತ್ತೆ. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಅರ್ಥ ಆಗಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಓಪನ್ ಕೊಟ್ಟಿದ್ರೆ ಏರಿಯಾ ನೋಡಿ, ಬಟನ್ ಇದೆ, ಅದನ್ನು ತೆಗಿಬೇಕಂತ ಗೊತ್ತಾಗ್ತಿತ್ತು. ಇಲ್ಲಿರೋವಂಥದ್ದು ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ಸಾಧಾರಣ ಸ್ವಲ್ಪ ಕೈ ದೊಡ್ಡದಿದ್ರೆ, ನನ್ನ ಕೈ ಎಲ್ಲ ಸಾಧಾರಣ ಹೋಗಲ್ಲ ಒಳಗೆ. ಸಾಧಾರಣ ಇನ್ನೂ ಇದಕ್ಕಿಂತ ದೊಡ್ಡ ಕೈ ಇದ್ದರೆ ಇಲ್ಲಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಟನ್ನ ಪ್ರೆಸ್ ಮಾಡಬೇಕು. ಅದು ಪ್ರೆಸ್ ಮಾಡಿ ನಂತರ ಗನ್ನನ್ನು ಎಳಿಬೇಕು. ತುಂಬ ಕ್ರಿಟಿಕಲ್ ಕೊಟ್ಟಿದ್ದಾನೆ ಈ ಚಾರ್ಜ್ ಮಾಡೋನು. ಇಷ್ಟು ಸಮಸ್ಯೆ ಇದೆ. ಇದನ್ನು ಫೇಸ್ ಮಾಡಿದವರು ಒಂದ್ಸರಿ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಸದ್ಯಕ್ಕೆ ಗನ್ನನ್ನು ಲಾಕ್ ಮಾಡಿದ್ದೀನಿ. ಉಳಿದಿದ್ದು ನಾವು ಆ್ಯಪಲ್ಲಿ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಆ್ಯಪ್ ಇರುತ್ತೆ, ಈ ಥರ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ಸೆಷನ್ನ ಚಾರ್ಜ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಓಕೆ, ಚಾರ್ಜನ್ನ ಇನಿಷಿಯೇಟ್ ಮಾಡ್ತಾಯಿದ್ದೀನಿ. ವ್ಯಾಲೆಟಿನ ಅಮೌಂಟು ಈ ಥರ ಇರುತ್ತೆ. ಒಂದ್ಸರಿ ಚೆಕ್ ಆಗುತ್ತೆ. ಇದು ಹೊಸದಾಗಿ ಬಂದಿರೋ ಮಿಷನ್ಗಳಲ್ಲಿ ಅಥವಾ ಕೆಲವುದ್ರಲ್ಲಿ ಮಾತ್ರ. ಬಟ್ ತುಂಬ ನಿಮಗೆಲ್ಲ ಟಾಟಾ ಪವರಲ್ಲಿ ಅಥವಾ ಜಿಯಾನ್ ಅಂತ ಇದೆ, ಏನಾದರೂ ಇದ್ದರೆ ಜಿಯಾನ್ಗೆ ಹೋಗಿ, ತುಂಬ ಈಸಿ ಇರುತ್ತೆ. ಮತ್ತು ನಾವು ಪದೇ ಆ್ಯಪ್ಗಳಿಗೆ ಅಮೌಂಟ್ ಹಾಕಿ ಬಿಟ್ಬಿಡ್ತೀವಿ. ಹಾಗೆ ಕ್ರಿಟಿಕಲ್ ಅಮೌಂಟ್ 500,000 ಅದರಲ್ಲಿ ಬಿದ್ದಿರುತ್ತೆ. ಬಟ್ ಈ ಥರ ಕೆಲವು ಜಿಯಾನ್ ಅಂತ ಆ್ಯಪ್ಗಳಿದೆ, ಅವೆಲ್ಲ ತುಂಬ ಎಲ್ಲ ಕಡೆ ಸಿಗ್ತಾ ಹೋಗುತ್ತೆ. ಮತ್ತು ತುಂಬ ಫಾಸ್ಟ್ ಇದ್ದಾರೆ, ಈ ರೀತಿ ಸ್ಲೋ ಆಗೋದಿಲ್ಲ. ಜಿಯಾನ್ ಅವರೆಲ್ಲ ಏನು ಅಂತಂದರೆ ನಿಮಗೆ ಚಾರ್ಜರ್ ತೆಗೆದು ಗನ್ನನ್ನು ಡೈರೆಕ್ಟಾಗಿ ನಾವು ಚಾರ್ಜಿಗೆ ಹಾಕಿದರೆ ಡೈರೆಕ್ಟಾಗಿ ಚಾರ್ಜ್ ಆಗುವಂಥದ್ದು. ಆ್ಯಪ್ ಥ್ರೋ ಅಮೌಂಟು ಎಷ್ಟು ಬೇಕಂತ ನಾವು ಇದು ಮಾಡ್ಕೋಬೋದು. ನಮಗೂ ಆಪ್ಷನ್ ಇರುತ್ತೆ, ಇದು ಡೈರೆಕ್ಟಾಗಿ ಚಾರ್ಜಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ಬೇಕೋ ಅವಾಗ ಸ್ಟಾಪ್ ಮಾಡಿದ್ರೆ ಎಷ್ಟಾಗಿದೆ ಅಷ್ಟು ಅಮೌಂಟ್ನ ಅದು ರಿಸೀವ್ ಮಾಡಿಕೊಂಡು ಉಳಿದಿದ್ದು ಅಮೌಂಟು ಹಾಗೆ ಆ್ಯಪಲ್ಲಿರುತ್ತೆ. ತುಂಬ ಚೆನ್ನಾಗಿದೆ ಅದು. ನಾನು ನೋಡಿದಂಥ ಇದರಲ್ಲಿ ಟಾಟಾ ಪವರ್ ಮತ್ತು ಜಿಯಾನ್ ಎರಡು ಚಾರ್ಜಿಂಗ್ ಪಾಯಿಂಟ್ಗಳು ತುಂಬ ಚೆನ್ನಾಗಿ, ತುಂಬ ಆ್ಯಕ್ಯುರೇಟಾಗಿ ವರ್ಕ್ ಮಾಡುತ್ತೆ. ಹಾಗೆ ಇದಿಷ್ಟು ಅಪ್ಡೇಟು.
ಸಣ್ಣ ಕೆಲಸನ ಯಾಕೆ ಅಂತಂದರೆ ಸಣ್ಣ ಕೆಲಸ ಅದೊಂದು ಬಟನ್ ಒತ್ತಿದ್ರೆ ಇಷ್ಟೊತ್ತಿಗೆ ಕ್ಲಿಯರ್ ಆಗ್ತಿತ್ತು. ಬಟ್ ಏನು ಅಂತಂದರೆ ನಮಗೆ ಅದಕ್ಕೋಸ್ಕರನೇ 15 ನಿಮಿಷಗಳು ಹಿಡಿದ್ಬಿಡ್ತು. ನೀವು ಇದನ್ನು ನೋಡಿದಾಗ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ಇದು ಕಾರ್ಕಳದ ಹತ್ರ ಇರುವಂಥ ಚಾರ್ಜಿಂಗ್ ಪಾಯಿಂಟ್. ಓಕೆ, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಇಲ್ಲಾಂದರೆ ಇಂಥ ಪೇಜ್ಗೆ ಸಿಲುಕೊಳ್ತಾರೆ ಅವರು ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.